ನೂತನ ಸಚಿವರ ಪಟ್ಟಿ ಇನ್ನೂ ಫೈನಲ್ ಆಗಿಲ್ಲ. ಯಾರೆಲ್ಲ ಸಂಪುಟಕ್ಕೆ ಸೇರ್ತಾರೆ ಅಂತೇಳಿ ಬಹುತೇಕ ಇವತ್ತು ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ನೂತನ ಸಚಿವರ ಪ್ರಮಾಣ ವಚನಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ಆರಂಭ ಆಗಿದೆ. ಸಿಎಂ ಕಚೇರಿಯಿಂದ ಮೌಖಿಕವಾಗಿ ಸಿದ್ಧತೆಗಳಿಗೆ ಲೋಕಭವನಕ್ಕೆ ಮನವಿಯನ್ನ ಮಾಡಲಾಗಿತ್ತು. ಮತ್ತೊಂದೆಡೆ ಲೋಕೋಪಯೋಗಿ ಇಲಾಖೆಗೂ ಕೂಡ ಸೂಚನೆಯನ್ನ ಕೊಡಲಾಗಿತ್ತು ಸಿಎಂ ಕಚೇರಿಯಿಂದ. ಈ ಹಿನ್ನೆಲೆಯಲ್ಲಿ ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ನಡೀತಾ ಇದೆ. ಟೆಂಟ್ಗಳನ್ನ, ಕುರ್ಚಿಗಳನ್ನ ಹಾಕಿ ತಯಾರಿಯನ್ನ ಮಾಡಲಾಗ್ತಾ ಇದೆ. ಮತ್ತೊಂದೆಡೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡೋದಕ್ಕೆ ಪೊಲೀಸರ ನಿಯೋಜನೆಗೂ ಕೂಡ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಒಂದು ವೇಳೆ ಇವತ್ತೇ ಫೈನಲ್ ಆಯಿತು ಅಂದರೆ ಪಟ್ಟಿ ಇವತ್ತು ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವ ನಿರೀಕ್ಷೆ ಇದೆ. ಏನೇ ಇದ್ರೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಇನ್ನೂ ಬಾಕಿ ಇರೋದ್ರಿಂದ ಅವರ ಜೊತೆ ಚರ್ಚೆಯ ಬಳಿಕ ಎಷ್ಟೊತ್ತಿಗಾಗತ್ತೆ, ಇದು ಯಾವಾಗ ಆಗತ್ತೆ ಅನ್ನೋದು ಫೈನಲ್ ಆಗುತ್ತೆ. ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ಫೋನ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಸಿದ್ಧತೆಯನ್ನೇನೋ ಮಾಡಿಕೊಳ್ತಾ ಇದ್ದಾರೆ ಲೋಕಭವನದಲ್ಲಿ, ಆದರೆ ಆಗತ್ತಾ? ನವೀನ್, ಈಗ ರಾಹುಲ್ ಗಾಂಧಿ ಅವರ ಜೊತೆಗಿನ ಸಭೆಯ ಮೇಲೆ ನಿಂತಿದೆ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಅನ್ನುವಂತ ವಿಚಾರ ಅನ್ನೋದು ಗೊತ್ತಾಗ್ತಿದೆ. ಅಂದ್ರೆ ಇನ್ನೂ ಕೂಡ ರಾಹುಲ್ ಗಾಂಧಿ ಅವ್ರ ಸಭೆ ಕೂಡ ಇನ್ನೂ ಕರೆದಿಲ್ಲ, ಅವ್ರ ಸಮಯ ಕೂಡ ನಿಗದಿ ಆಗಿಲ್ಲ. ಹಾಗಾಗಿ ಇವತ್ತು ಬಹುತೇಕ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯೋದು ಅನುಮಾನ ಅಂತಾನೆ ಹೇಳಲಾಗ್ತದೆ. ಆದ್ರೆ ಸಿದ್ಧತೆಗಳು ಎಂದಿನಂತೆ ಕೂಡ ನಡೆದಿದೆ. ಅಂದ್ರೆ ಈಗ ಟೆಂಟ್ಗಳನ್ನ ಹಾಕುವಂಥದ್ದು, ಕುಳಿತುಕೊಳ್ಳೋದಕ್ಕೆ ಕುರ್ಚಿಗಳನ್ನ ಹಾಕುವಂಥದ್ದಾಗಿರ್ಬೋದು, ಪೊಲೀಸು ಬಿಗಿ ಬಂದೋಬಸ್ತ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇವತ್ತು ಇಲ್ಲದಂತಲ್ಲಿ ಪಕ್ಷದಲ್ಲಿ ನಾಳೆ ಬಹುತೇಕ ಕೂಡ ಅಂತಿಮ ಆಗುತ್ತೆ, ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಇವತ್ತು ಮಧ್ಯಾಹ್ನನೇ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರವಾಸವನ್ನು ಮೊಟಕುಗೊಳಿಸಿ ವಾಪಸ್ ಆಗ್ತಾ ಇದ್ದಾರೆ. ಆದ್ರೆ ಸದ್ಯದ ದೆಹಲಿ ಮಾಹಿತಿ ಪ್ರಕಾರ ಇವತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯೋದು ಅನುಮಾನ ಅಂತ ಹೇಳಲಾಗ್ತಿದೆ. ಇನ್ನು ರಾಹುಲ್ ಗಾಂಧಿ ಅವರ ಸಭೆ ಕೂಡ, ಅಂದ್ರೆ ಮೀಟಿಂಗ್ ಸಮಯ ಕೂಡ ನಿಗದಿ ಆಗಿಲ್ಲ. ಹಾಗಾಗಿ ಇದು ಎಷ್ಟೊತ್ತಿಗೆ ನಡೆಯುತ್ತೆ, ಎಷ್ಟು ಗಂಟೆಗೆ ಮುಗಿಯುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.